ಇನ್ನು ಟಿವಿ9 ಜೊತೆ ರೈತ ಏನು ಮಾತಾಡಿದ್ರು, ಸೊ ರೈತನ ಪರ ಟ್ವೀಟ್ ಮಾಡಿದ್ರು ದೀಪಕ್. ಸೊ ಅವ್ರು ಮಾತಾಡಿದ್ದಾರೆ ಟಿವಿ9 ಜೊತೆಗೆ. ನನ್ನ ಸ್ನೇಹಿತ ಕಾರ್ತಿಕ್ ನನಗೆ ಈ ಒಂದು ವಿಡಿಯೋ ಕಳಿಸಿದ್ರು. ಸೊ ಮೆಟ್ರೋದಲ್ಲಿ ಹೀಗೆ ನಡೀತಾ ಇದೆ ಅಂತ ಹೇಳಿ ಅಂದರೆ ನಿಜಕ್ಕೂ ನನಗೆ ನಂಬಕ್ಕಾಗಲಿಲ್ಲ. ಸ್ಟಾರ್ಟಿಂಗಲ್ಲಿ ರೈತರು ತಮ್ಮ ಸ್ವಂತ ಹಣದಿಂದ ಟಿಕೆಟ್ ಖರೀದಿ ಮಾಡಿ ಹೋಗೋಣ ಅಂತ ಬಂದಿದ್ರು. ಆ ರೈತನ ಬಟ್ಟೆ ನೋಡಿ ಮೆಟ್ರೋ ನಿಲ್ದಾಣದ ಒಳಗಡೆನೇ ಬಿಟ್ಟಿಲ್ಲ ಅಲ್ಲಿನ ಸೆಕ್ಯೂರಿಟಿ. ಬಟ್ಟೆ ಕೊಳೆಯಾಗಿದೆ, ಗಲೀಜಾಗಿದೆ ಅಂಥೇಳಿ ಒಳಗೆ ಬಿಡಲಿಲ್ಲ. ಇದನ್ನು ಖಂಡಿಸಿ ನಾವು ರೈತನ ಪರವಾಗಿ ನಿಂತಿದ್ದೀವಿ. ಡ್ರೆಸ್ ಚೆನ್ನಾಗಿದ್ರೆ ಮಾತ್ರ ಅವರಿಗೆ ಸಲ್ಯೂಟ್ ಹೊಡಿತಾರೆ, ಆದರೆ ಈ ಥರ ರೈತರ ಬಗ್ಗೆ ಈ ರೀತಿಯಾಗಿ ಮಾಡ್ತಾರೆ ಅಂಥೇಳಿ ದೀಪಕ್ ಮಾತಾಡಿದ್ದಾರೆ. ನನ್ನ ಫ್ರೆಂಡ್ ಕಾರ್ತಿಕ್ ಈ ವಿಡಿಯೋ ಶೇರ್ ಮಾಡಿದಾಗ ನನಗೆ ನಂಬಕ್ಕಾಗಲಿಲ್ಲ. ಮೆಟ್ರೋ ಅನ್ನೋದು ಒಂದು ಪಬ್ಲಿಕ್ ಸರ್ವಿಸ್ ಫೆಸಿಲಿಟಿ ಇರೋದು. ಸೊ ಅದು ಈ ಥರ ಕೇವಲ ಒಂದು ಉಡುಗೆ ತೊಡುಗೆ ನೋಡ್ಕೊಂಡ್ಬಿಟ್ಟು ಒಬ್ಬ ರೈತನಿಗೆ ಒಳಗೆ ಬಿಡ್ತಾ ಇಲ್ಲ ಅಂದಾಗ ನನಗದು ನಿಜವಾಗ್ಲೂ ನಂಬಕ್ಕಾಗಲಿಲ್ಲ. ಬಟ್ ಆದರೆ ಅದು ನಿಜ ಆಗಿದೆ. ಅಲ್ಲಿರೋ ಅಫಿಷಿಯಲ್ಸ್ ಅವ್ರನ್ನ ತಡೆದಿದ್ದಾರೆ. ಈವನ್ ಅವರು ತಮ್ಮ ಸ್ವಂತ ದುಡ್ಡಿಂದ ಅವರು ಟಿಕೆಟ್ ತೊಗೊಂಡ್ರು ಕೂಡ ಅವ್ರನ್ನ ಒಳಗೆ ಬಿಟ್ಟಿಲ್ಲ. ಆ ಕಾರಣಕ್ಕೆ ನನ್ನ ಫ್ರೆಂಡು ಭಾಳ ಕಷ್ಟಪಟ್ಟು ಅವ್ರನ್ನ ಅಲ್ಲಿ ಫೈಟ್ ಮಾಡಿ ಒಳಗೆ ಕರ್ಕೊಂಡು ಹೋದ್ರು ಕೂಡ. ಸೊ ಆ ಥರ ಕಾರ್ತಿಕ್ ಅಂತವರು ಭಾಳಷ್ಟು ಜನ ಬರಬೇಕಾಗುತ್ತೆ. ಬೇರೆ ಬೇರೆ ಎಲ್ಲ ಸಿಟಿಯಲ್ಲೂ ಕೂಡ ಇರಬೇಕಾಗುತ್ತೆ. ನಮ್ಮ ರೈತರನ್ನ ನಾವು ಚೆನ್ನಾಗಿ ಗೌರವಿಸ್ಬೇಕಾಗುತ್ತೆ. ಈ ಥರ ನಡ್ಕೋಬಾರ್ದು. ಈಗ ಫಾರ್ ಎಕ್ಸಾಂಪಲ್ ಯಾರೋ ಬೇರೆ ಒಬ್ಬ ಗೌರ್ಮೆಂಟ್ ಅಫಿಷಿಯಲ್ ಆಗಲಿ ಚೆನ್ನಾಗಿ ಟಿಪ್ ಟಾಪಾಗಿ ಡ್ರೆಸ್ ಹಾಕೊಂಡ್ಬರ್ತಾರೆ, ಅವ್ರು ಲಂಚ್ ಎಲ್ಲ ತೊಗೊಂಡಿರ್ತಾರೆ, ಅದು ಕೆಟ್ಟು ಇದಲ್ವಾ. ಸೊ ಅವ್ರನ್ನ ಚೆನ್ನಾಗಿ ನೋಡ್ಕೋತಾರೆ, ಗುಡ್ ಮಾರ್ನಿಂಗ್ ಹೊಡ್ತಾರೆ, ಸಲ್ಯೂಟ್ ಹಾಕ್ತಾರೆ. ಯಾಕೆ ನಾವು ಸಲ್ಯೂಟ್ ಹಾಕ್ಬಾರ್ದು? ನಮ್ಮ ರೈತರಿಗೆ, ನಮ್ಮ ಸೋಲ್ಜರ್ಸ್ಗೆ ಸಲ್ಯೂಟ್ ಮಾಡ್ತೀವಿ. ಹಾಗೆ ರೈತರಿಗೆ ಏನಾಗಿದೆ, ಅವರು ಎಷ್ಟು ಕಷ್ಟಪಟ್ಟು ಒಂದು ಲಂಚ ₹1 ಲಂಚ ಎಲ್ಲಿ ಅವ್ರಿಗೆ ಆಪ್ಷನ್ನೇ ಇರೋದಿಲ್ಲ. ಎಷ್ಟು ಬೆವರು ಸುರಿಸಿ ಕೆಲಸ ಮಾಡ್ತಾರೆ, ಅವ್ರಿಗೆ ಗೌರವಿಸ್ಬೇಕು ನಾವು. ಅವರು ಭಾಳಷ್ಟು ಅರ್ಹರಾಗಿರ್ತಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ.